ಅಂತಾರೆ ಹೆಣ್ಣಿನ ಸೌಂದರ್ಯನೇ ಅವಳ ನಿಜವಾದ ಪರಿಚಯ ಅಂತ. ಸೌಂದರ್ಯನ ಅವರ ಮುಖದಲ್ಲ, ಅವರ ಮನಸ್ಸಿನಿಂದ ನೋಡ್ಬೇಕಾಗತ್ತೆ. ನನ್ ಮಾತ್ ಕರೆಕ್ಟ್ ಅಲ್ವಾ? ಈ ಕತೆ ಬಂದು ರಾಯ್ಪುರದ ನೇಹಾಳದ್ದಾಗಿತ್ತು. ಅವಳು ತನ್ನ ಸೌಂದರ್ಯವನ್ನು ದೌರ್ಬಲ್ಯದ ಹೊಸ ಕಾಲ್ಪನಿಕ ಕಥೆಯನ್ನಾಗಿ ಮಾಡಿಕೊಂಡಿದ್ದಳು. ನೇಹಾ ಸರ್ವಗುಣ ಸಂಪನ್ನಳಾಗಿದ್ದಳು. ಇಷ್ಟೆಲ್ಲ ಇದ್ರೂ ಕೂಡ ಅವಳ ಮದ್ವೆ ಆಗ್ತಾ ಇರ್ಲಿಲ್ಲ. ಇದರಿಂದಾಗಿ ಅವರ ಕುಟುಂಬ ತುಂಬಾ ದುಃಖದಲ್ಲಿದ್ರು. ಅಪ್ಪ ದೇವ್ರೆ, ಇವತ್ ನನ್ನ ಹತ್ರ ಏನಿದ್ಯೋ ಅದೆಲ್ಲ ನೀನ್ ಕೊಟ್ಟಿರೋ ವರನೇ. ನಾನ್ ನಿನ್ ಮೇಲೆ ಋಣಿಯಾಗಿರ್ತೀನಿ. ಆದ್ರೂ ಕೂಡ ನಾನ್ ನಿನ್ನ ಹತ್ರ ಏನೋ ಒಂದ್ ಕೇಳ್ಬೇಕು ಅಂತಿದ್ದೀನಿ. ಅದೇನಂದ್ರೆ ನನ್ ಮಗಳು ನೇಹಾಳ್ ಮದ್ವೆ. ಒಬ್ಬ ತಂದೆ ತನ್ನ ಮಗಳು ಮದ್ವೆ ಆಗೋದನ್ನ ಕಣ್ಣಾರೆ ನೋಡೋದೆ ಅವನು ಮಾಡಿರೋ 7 ಜನ್ಮದ ಪುಣ್ಯ ಆಗಿರುತ್ತೆ. ಅದನ್ ಕರುಣಿಸು ತಂದೆ. ನನ್ ಮಗಳು ಎಷ್ಟು ಒಳ್ಳೆಯವಳು, ಆದ್ರೂ ಕೂಡ ಅವಳು ಮದ್ವೆ ಆಗ್ತಾನೆ ಇಲ್ಲ. ನಾನು ಏನ್ ಮಾಡ್ಲಿ ಈಗ? ನನಗ್ ಗೊತ್ತು ಅವಳಿಗೊಂದು ಕೊರತೆ ಇದೆ ಅಂತ, ಆದ್ರೂ ಕೂಡ ಅವಳು ಮದ್ವೆ ಆಗ್ಲೇಬೇಕಲ್ವಾ ತಂದೆ? ಈ ತರ ಯಾಕಾಗ್ತಾ ಇದೆ? ನಮ್ಗೆ ಅನ್ಯಾಯ ಮಾಡ್ಬೇಡ ತಂದೆ. ನಾನ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಗಳು ಜೀವನನ ಚೆನ್ನಾಗಿಡು ತಂದೆ. ಪಾಪ ನೇಹಾಳ ತಂದೆ ಅವರ ಮಗಳ ಮದುವೆಗೋಸ್ಕರ ದೇವ್ರ ಹತ್ರ ಬೇಡ್ಕೋತಾ ಇದ್ರು. ಮದ್ವೆ ಆಗದೆ ಇರೋದಿಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇದ್ರು. ಒಂದ್ ಕಡೆ ಈ ರೀತಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ 1 ತಿಂಗಳ ನಂತರ ನೇಹಾಳ ಜೀವನದಲ್ಲಿ ಒಂದು ಹೊಸ ಹುಡುಗ ಬರ್ತಾನೆ. ಅವನ ಹೆಸರು ರಾಹುಲ್. ಅವನ ಪರಿಚಯ ಒಂದು ಮ್ಯಾಟ್ರಿಮೋನಿ ಆಪ್ನಿಂದ ಆಗುತ್ತೆ. ಅವರ ಸಂಬಂಧ ತುಂಬಾ ಆಳವಾಗೋದಿಕ್ಕೆ ಶುರು ಆಗುತ್ತೆ. ನೇಹಾಗೆ ರಾಹುಲ್ ತುಂಬಾ ಇಷ್ಟ ಆಗಿರ್ತಾನೆ. ರಾಹುಲ್ ಮನ್ಸಲ್ಲೂ ಕೂಡ ನೇಹಾಳಿಗೆ ಜಾಗ ಸಿಗುತ್ತೆ. ನಿಜವಾಗ್ಲೂ ನೀವು ನನ್ ಕಾಲ್ಗೋಸ್ಕರ ಕಾಯ್ತಾ ಇದ್ರಾ? ಹಾ ಹೌದು. ವಾವ್, ನನಗ್ ಕೇಳಿ ತುಂಬಾ ಖುಷಿ ಆಯ್ತು. ನೇಹಾ, ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬೇಕಾಗಿತ್ತು. ನಿಮ್ಮ ಪ್ರತಿಯೊಂದು ಫೋಟೋದಲ್ಲೂ ನೀವು ತಲೆ ಮೇಲೆ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಹಾ, ಅದು 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 ನಮ್ಮ ಸಂಸ್ಕಾರ. ಅದಕ್ಕೋಸ್ಕರ ನಾವ್ ಹಾಗೇ ಇರ್ಬೇಕಲ್ವಾ? ನಿಮಗ್ ಗೊತ್ತಾ, ನಾನ್ ನಿದ್ದೆ ಮಾಡ್ಬೇಕಾದ್ರೂ ಕೂಡ ತಲೆ ಮೇಲಿರೋ ಸೆರ್ಗನ್ನ ತೆಗಿಯೋದೇ ಇಲ್ಲ. ಇದು ಸಂಪ್ರದಾಯಸ್ಥ ಗೃಹಿಣಿಯ ಲಕ್ಷಣ ಕೂಡ ಹೌದು. ಅಯ್ಯೋ ದೇವ್ರೆ, ಈ ತರದ ಹುಡುಗಿ ಈಗಿನ ಕಾಲದಲ್ಲಿ ಸಿಗೋದೇ ಕಷ್ಟ. ನಾನಂತೂ ಅದೃಷ್ಟ ಮಾಡಿದ್ದೆ, ಯಾಕಂದ್ರೆ ನಿಮ್ಮಂತ ಹುಡುಗಿ ಸಿಕ್ಕಿರೋದಕ್ಕೆ. ನೋಡ್ತಾ ನೋಡ್ತಾ ದಿನ ರಾತ್ರಿ ಫೋನ್, ತಮಾಷೆ, ಚಾಟ್ ನಡೀತಾ ಹೋಯ್ತು. ಮತ್ತೆ ಇವರ ನಡುವೆ ಮಾತುಗಳು ಜಾಸ್ತಿ ಆಗ್ತಾ ಹೋಯ್ತು. ನೇಹಾ ಮಗಳೇ, ನಿನ್ ಬಗ್ಗೆ ರಾಹುಲ್ ತುಂಬಾ ಮಾತುಗಳನ್ನ ಹೇಳಿದ್ದಾನೆ. ನಿಜವಾಗ್ಲು ನೀನ್ ತುಂಬಾ ಚೆನ್ನಾಗಿದೀಯ. ಮತ್ತೆ ಸಂಸ್ಕಾರ ನೋಡು, ನಿನ್ ತಲೆ ಮೇಲಿಂದ ಸೆರ್ಗನ್ನ ತೆಗಿತಾನೇ ಇಲ್ಲ. ನಿಜ, ನನ್ ಮಗಳು ತುಂಬಾ ಸಂಸ್ಕಾರವಂತಲು. ನಿಜ, ನನ್ ಅದೃಷ್ಟದ ಬಾಗ್ಲು ತೆಗ್ದಿದೆ. ನನ್ಗೆ ಇಷ್ಟು ಒಳ್ಳೆ ಸೊಸೆ ಸಿಗ್ತಾ ಇದ್ದಾಳೆ. ಥ್ಯಾಂಕ್ ಯು ಆಂಟಿ. ಆಯ್ತಪ್ಪ, ಈಗ ಈ ವಿಷಯನ ಜಾಸ್ತಿ ಎಳಿಯೋದ್ ಬೇಡ. ವಿಷಯ ಏನಿದೆಯೋ ಅದನ್ನ ನೇರವಾಗಿ ಹೇಳ್ತೀನಿ. ಇಬ್ರು ಮಕ್ಕಳು ಒಬ್ರನ್ನೊಬ್ರು ಅನುಸರಿಸ್ಕೊಂಡ್ ಬದುಕ್ತಾರೆ. ಅದಕ್ಕೇನೆ ನಾವ್ ಈ ಮದುವೆ ಮಾಡೋಣ. ಏನ್ ಹೇಳ್ತೀರಾ ಬೇಗ್ರೆ? ನೀವ್ ಹೇಳ್ತಿರೋ ಸರಿ, ಮದ್ವೆ ಅಂತೂ ಖಂಡಿತ ಮಾಡೋಣ. ನೋಡಿ, ರಾಣಾ ಸಾಹೇಬ್ರ ಪ್ರಾರ್ಥನೆಗೂ ಫಲ ಸಿಕ್ತು. ನೇಹಾಳ ಮದ್ವೆನೂ ನಿಶ್ಚಯ ಆಯ್ತು. ಇಬ್ರು ಮನೆಯಲ್ಲೂ ಕೂಡ ಸಂತೋಷದ ವಾತಾವರಣ ಹೆಚ್ಚಾಯ್ತು. ಆಗ ನೇಹಾ ರಾಹುಲ್ ತಾಯಿಗೆ ಚಹಾ ಮಾಡ್ಕೊಡೋದಿಕ್ಕೆ ಎದ್ದಾಗ ಅವಳ ಉದ್ದವಾದ ಕೂದ್ಲು ಕುರ್ಚಿಗೆ ಸಿಕ್ಕಾಕೊಂಡು ಬಿದ್ದೋಗುತ್ತೆ. ಇದರಿಂದಾಗಿ ನೇಹಾಳ ರಹಸ್ಯ ಎಲ್ಲರ ಮುಂದೆ ಬಯಲಾಗೋಗುತ್ತೆ. ಒಂದೇ ಕ್ಷಣದಲ್ಲಿ ಎಲ್ಲಾನು ಕೂಡ ಬದಲಾಗೋಯ್ತು. ಇದೇನಿದು? ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಯ್ಯೋ, ಏನಿದು? ಇದನ್ನ ನೀವು ನಮ್ಗೆ ಮೋಸ ಮಾಡಿದ್ದೀರಾ. ಇಲ್ಲ 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 ಇಲ್ಲ, ಕ್ಷಮಿಸ್ಬಿಡಿ. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಸತ್ಯವಾದ ಮಾತ್ ಏನಂದ್ರೆ, ನನ್ಗೆ ಚಿಕ್ಕ ವಯಸ್ಸಿಂದನೇ ಕೂದ್ಲಿಲ್ಲ. ನಾನ್ ನಿಮ್ಗೆ ಯಾವ್ದೇ ತರಹದ ಮೋಸ ಮಾಡಿಲ್ಲ. ನಾನ್ ಸತ್ಯನೇ ಹೇಳ್ಬೇಕು ಅಂತ ಇದ್ದೆ. ಆದ್ರೆ ಏನು? ನಿನಗ್ ಚಿಕ್ಕ ವಯಸ್ಸಿಂದ ಕೂದ್ಲಿರ್ಲಿಲ್ವಾ? ಮತ್ತಿಷ್ಟು ದಿನ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ಯಾ? ಏನ್ ಹೇಳ್ದೆ ನೀನು? ನೀನು ತಲೆ ಮೇಲೆ ಬಟ್ಟೆ ಹಾಕೊಳ್ಳೋದು ಮನೇಲಿ ಕಲ್ಸಿರೋ ಸಂಸ್ಕಾರ ಅಂತನಾ? ಬೇರೆಯವ್ರಿಗೆ ಮೋಸ ಮಾಡೋದು ನಿನ್ ಮನೇಲಿ ಕಲ್ಸಿರೋ ಸಂಸ್ಕಾರನಾ? ಇಲ್ಲ ಇಲ್ಲ ರಾಹುಲ್, ನಾನೇನು ಬೇಕು ಅಂತ ಮಾಡ್ಲಿಲ್ಲ. ಇಲ್ಲ, ನೀನಿದನ್ನ ಬೇಕು ಅಂತಾನೆ ಮಾಡಿದ್ಯಾ. ಇಲ್ಲ ಅಂದ್ರೆ ಇದೆಲ್ಲ ನಮ್ ಮುಂದೆ ಈ ತರ ಬರ್ತಾ ಇರ್ಲಿಲ್ಲ. ನೀನ್ ನನ್ ಮನ್ಸಿಗೆ ತುಂಬಾ ನೋವು ಮಾಡಿದ್ಯಾ ನೇಹಾ, ತುಂಬಾ ದೊಡ್ಡ ನೋವು ಮಾಡಿದ್ಯಾ. ಅಮ್ಮ, ಅಪ್ಪ, ನಡೀರಿ ಹೋಗೋಣ. ನಾವು ಇಲ್ಲಿರೋದು ಒಳ್ಳೇದಲ್ಲ, ಬನ್ನಿ ಹೋಗೋಣ. ಇಲ್ಲ ರಾಹುಲ್, ಬಿಟ್ಟೋಗ್ಬೇಡ. ನಿಂತ್ಕೋ ಪ್ಲೀಸ್, ನಿಂತ್ಕೋ. ಕೊನೆಗೂ ಯಾವ್ದ್ರ ಭಯ ಇತ್ತೋ ಅದೇ ಆಗೋಯ್ತು. ನೇಹಾಳ ಬೋಳು ತಲೆಯ ರಹಸ್ಯ ಎಲ್ಲರ ಮುಂದೆ ಬಯಲಾಯ್ತು. ಮದ್ವೆ ನಿಂತೋಯ್ತು. ರಾಹುಲ್ ಮತ್ತೆ ಅವರ ಕುಟುಂಬ ಕೋಪ ಮಾಡ್ಕೊಂಡು ಹೊರಟೇ ಬಿಟ್ರು. ನೇಹಾ ತುಂಬಾ ದುಃಖದಲ್ಲಿದ್ಲು. ಮತ್ತೆ ಆ ಕಡೆ ರಾಹುಲ್ನ ಮನ್ಸು ಮುರಿದು
ದುಃಖದಲ್ಲಿದ್ದ. ವಾರೆ ವಾ ದೇವ್ರೆ, ನಿನ್ ಬಗ್ಗೆ ಏನ್ ಹೇಳಿ. ನೀನ್ ನನ್ ಜೊತೆ ಎಂತ ಆಟ ಆಡ್ದೆ. ಒಳ್ಳೆ ಸೌಂದರ್ಯ ಇರೋ ಸಂಸ್ಕಾರದ ಹುಡುಗಿನ ಹುಡುಕ್ತಾ ಇದ್ದೆ, ಆದ್ರೆ ಕೂದ್ಲು ಇಲ್ದಿರೋ ಹುಡುಗಿನ ನನಗ್ ಕೊಟ್ಟೆ ಅಲ್ಲ. ಇದೆಲ್ಲ ನನಗೆ ಯಾಕಾಗ್ತಾ ಇದೆ? ಪಾಪ ರಾಹುಲ್ ಅವನು ಆಗಿರೋ ವಿಚಾರಗಳನ್ನ ನೆನ್ಸ್ಕೊಂಡು ಬಹಳ ದುಃಖದಲ್ಲಿದ್ದ. ಅವನು ನೇಹಾ ಜೊತೆ ಮಾತನಾಡೋದನ್ನ ನಿಲ್ಸ್ಬಿಟ್ಟಿದ್ದ. ಆದ್ರೆ ನೇಹಾ ಸೋಲ್ ಒಪ್ಕೊಳ್ಳೋದಿಕ್ಕೆ ರೆಡಿ ಇರ್ಲಿಲ್ಲ. ಅವಳು ರಾಹುಲ್ಗೆ ಎಷ್ಟೊಂದು ಕಾಲ್ ಮೆಸೇಜ್ ಮಾಡಿದ್ಲೋ ಅವಳಿಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವಳು ಒಂದ್ಸಾರಿ ರಾಹುಲ್ನ ಮಾತನ್ನ ಕೇಳ್ಬೇಕಾಗಿತ್ತು. ಆದ್ರೆ ರಾಹುಲ್ ಅವಳ ಮಾತನ್ನ ಕೇಳೋದಿಕ್ಕೆ ರೆಡಿ ಇರ್ಲಿಲ್ಲ. ನಿನ್ಗೇನ್ ಸಮಸ್ಯೆ ಹೇಳು? ನನ್ಗೆ ಯಾಕೆ ಇಷ್ಟೊಂದು ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದೀಯಾ? ನಾನ್ ನಿನ್ಗೆ ಹೇಳ್ದೆ ಅಲ್ವಾ, ನಿನ್ನತ್ರ ಮಾತಾಡೋದಕ್ಕೆ ನನ್ನ ಹತ್ರ ಏನು ಉಳ್ದಿಲ್ಲ. ನನ್ ಮಾತ್ ಕೇಳಿ. ನಮ್ ನಡುವೆ ಏನಾಯ್ತು ಅದ್ರ ಹಿಂದೆ ಒಂದ್ ಕಾರಣ ಇದೆ. ಅದಕ್ಕೆ ಹೀಗಾಯ್ತು. ನಾವ್ ಒಂದ್ಸರಿ ಭೇಟಿಯಾಗಿ ಮಾತಾಡೋಣ. ಇಷ್ಟು ದಿನ ನೇಹಾಳ್ನ ನೋಡ್ದೇ ಇರೋ ರಾಹುಲ್ ಅವಳ ಮಾತನ್ ಕೇಳಿ ಇಲ್ಲ ಅನ್ನೋದಿಕ್ಕೆ ಆಗ್ಲಿಲ್ಲ. ಅವರಿಬ್ರು ಭೇಟಿಯಾಗೋದಿಕ್ಕೆ ಒಪ್ಕೊಂಡ್ರು. ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ನೀವಿಲ್ಲಿವರೆಗೂ ಬಂದಿದ್ದಕ್ಕೆ. ರಾಹುಲ್, ನನ್ನನ್ನು ಕ್ಷಮಿಸ್ಬಿಡು. ನಾನು ಸತ್ಯನ ಮುಚ್ಚಿಟ್ಟು ತಪ್ಪು ಮಾಡಿದೆ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ಯಾವ ದಾರಿ ಇರಲಿಲ್ಲ. ನಾನು ತುಂಬ ಭಯಪಟ್ಟಿದ್ದೆ. ತುಂಬ ವರ್ಷದ ಶಾಪದಿಂದಾಗಿ ಬರೀ ನಾನಷ್ಟೇ ಅಲ್ಲ, ನಮ್ಮ ರಾಯ್ಪುರದ ಎಲ್ಲ ಹುಡುಗಿಯರು ಕೂಡ ಇದೇ ಶಾಪದಿಂದ ಬಳಲ್ತಾ ಇದ್ದಾರೆ. ಶಾಪನ? ಎಂತ ಶಾಪ? ಬಹಳ ವರ್ಷಗಳ ಹಿಂದೆ ರಾಯ್ಪುರದಲ್ಲಿ ಒಂದು ಹುಡುಗಿ ಜನ್ಮ ತಾಳದ್ಲು. ಅವಳ ಹೆಸರು ಕೇಸರ್. ಅವಳು ಹುಟ್ಟಬೇಕಾದ್ರೇನೆ ಅವಳ ತಲೆಯಲ್ಲಿ ಕೂದ್ಲಿರ್ಲಿಲ್ಲ. ಅವ್ರ ಮನೆಯವ್ರು ಅನ್ಕೊಂಡ್ರು ಇವಳು ಬೆಳೀತಾ ಬೆಳೀತಾ ಸರಿ ಹೋಗ್ಬಹುದು ಅಂತ, ಮತ್ತೆ ತಲೆಯಲ್ಲಿ ಕೂದ್ಲು ಬರಬಹುದು ಅಂತ. ಆದ್ರೆ ಆ ತರ ಆಗಿಲ್ಲ. ಅವಳ ಬೋಳು ತಲೆಯ ಕಾರಣದಿಂದಾಗಿ ಹುಡುಗರೆಲ್ರೂ ನಗ್ತಾ ಇದ್ರು, ಅವಳನ್ನ ಆಡ್ಕೋತಾ ಇದ್ರು. ಮದ್ವೆ ವಿಚಾರ ಬಂದಾಗ ಎಲ್ಲ ಸಂಬಂಧ ಮುರಿದು ಬೀಳ್ತಾ ಇತ್ತು. ನಿಧಾನವಾಗಿ ಊರಿನ ಜನರೆಲ್ಲ ಅಪಶಕುನಿ ಅಂತ ಕರಿತಾ ಇದ್ರು. ಅಪಶಕುನ? ಇದತ್ಯಾಯ್ತು. ಕೇಸರಿ ತುಂಬಾ ಅನುಭವಿಸಿದಾಳೆ ರಾಹುಲ್. ಕೊನೆಗೆ ಅವಳ ಮನ್ಸಿಗೆ ತುಂಬಾ ನೋವಾಗಿ ಅವಳ ಒಂಟಿತನದಿಂದ, ಸಮಾಜದ ಮಾತಿನಿಂದಾಗಿ ಅವಳು ಮದ್ವೆನೇ ಆಗದೆ ತನ್ನ ಜೀವನನ ಕೊನೆಗೊಳಿಸ್ಕೊತಾಳೆ. ಆದ್ರೆ ಅವಳು ಹೋಗ್ತಾ ಹೋಗ್ತಾ ರಾಯಪುರಕ್ಕೆ ಶಾಪ ಕೊಟ್ಟೋಗ್ತಾಳೆ. ಅವಳು ಶಾಪ ಹಾಕ್ತಾಳೆ, ಈ ಊರಿನ ಯಾವ ಹುಡುಗಿಗೂ ಕೂಡ ಮದ್ವೆ ಆಗ್ಬಾರ್ದು. ಪ್ರತಿಯೊಬ್ಬ ಹುಡುಗಿನೂ ಕೂಡ ಬೋಳ್ತಲೆಯಿಂದನೇ ಜನ್ಮ ತಾಳ್ಬೇಕು. ಆಗಿನಿಂದ ಈ ಊರಿನ ಎಲ್ಲಾ ಹೆಣ್ಮಕ್ಳು ಹಾಗೆ ಜನ್ಮ ತಾಳ್ತಾರೆ. ಅವರಲ್ಲಿ ನಾನು ಒಬ್ಳು. ನಿಜವಾಗ್ಲೂನಾ? ಇದ್ರಿಂದ ಹೊರಗಡೆ ಬರೋದಕ್ಕೆ ಯಾವುದೇ ದಾರಿ ಇಲ್ವಾ ನೇಹಾ? ಇಲ್ಲ, ನಾನು ಈ ಸತ್ಯನ ಇಲ್ಲಿವರೆಗೂ ಯಾರ ಹತ್ರನೂ ಹೇಳಿಲ್ಲ, ಗೊತ್ತಾ ರಾಹುಲ್? ಆದ್ರೆ ನಿನಗ್ ಮಾತ್ರ ಹೇಳಿದೀನಿ. ಯಾಕಂದ್ರೆ ನೀನು ನಿಜವಾಗ್ಲೂ ನನ್ನನ್ನ ದೂರ ಮಾಡಲ್ಲ ಅನ್ನೋ ನಂಬಿಕೆಯಿಂದ. ನಾನು ಇವತ್ತಲ್ಲ ನಾಳೆ ನಿನ್ಗೆ ಸತ್ಯ ಹೇಳ್ಬೇಕು ಅಂತಾನೇ ಇದ್ದೆ. ಆದ್ರೆ ನೀನು ನನ್ನ ಹೊಸ ರೂಪನ ನೋಡಿದ್ಮೇಲೆ, ನನ್ನ ಗುಣಗಳ ಮೇಲೆ ನೀನು ಅನುಮಾನ ಪಟ್ಟೆ. ಆದ್ರೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಈ ಜಗತ್ತಲ್ಲಿ ಹೊರಗಿನ ಸೌಂದರ್ಯಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತ. ಬಿಟ್ಬಿಡು ಅದನ್ನ. ನಿನ್ ಭೇಟಿಯಾಗಿ ತುಂಬಾ ಖುಷಿಯಾಯ್ತು ರಾಹುಲ್. ನಾನಿನ್ ಹೊರಡ್ತೀನಿ. ಕೊನೆಗೂ ನೇಹಾ ಮುಚ್ಚಿಟ್ಟಿದಂತ ಸತ್ಯ ಗೊತ್ತಾದ್ಮೇಲೆ ರಾಹುಲ್ ಶಾಕ್ ಆದ. ಮತ್ತೆ ಅವನು ಒಳಗಿಂದ ತುಂಬಾ ಗೊಂದಲಮಯದಲ್ಲಿದ್ದ. ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡ್ಕೋದು ಅಂತ. ಆದ್ರೆ ಅವನು ಈ ಎಲ್ಲಾ ಮಾತಿನ ನಡುವೆ ಒಂದು ನಿರ್ಧಾರ ಮಾಡ್ದ, ನೇಹಾಳೊಂದಿಗೆ ಮದ್ವೆ ಆಗ್ಲೇಬೇಕು ಅಂತ. ಆದ್ರೆ ಅವಳು ಹೇಳಿದ ಸುಳ್ಳಿನ ಮೇಲೆ ಅವನಿಗೆ ಕೋಪ ಇತ್ತು, ಅವಳ ಸತ್ಯದಿಂದಲ್ಲ. ಆದ್ರೆ ಅವನಿಗೆ ಒಂದ್ ಅರ್ಥ ಆಯ್ತು, ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯನೇ ತುಂಬಾ ಮುಖ್ಯ ಅಂತ. ಅದಕ್ಕೆ ಅವನು ತಡ ಮಾಡದೆ ತನ್ನ ಕುಟುಂಬದವರೊಂದಿಗೆ ನೇಹಾನ ಭೇಟಿ ಮಾಡಿಸ್ತಾನೆ. ಆದ್ರೆ ಇಲ್ಲಿವರೆಗೂ ನಡೆದೇ ಇರೋದು ಈಗ ನಡೆಯೋದ್ರಲ್ಲಿತ್ತು. ರಾಯ್ಪುರದ ಗಲ್ಲಿಯಲ್ಲಿ ಒಂದು ಮದುವೆಯ ಡೋಲು ಶುರುವಾಗುತ್ತೆ. ಅಯ್ಯೋ ದೇವ್ರೆ, ನಿನಗೆ 101 ಸರಿ ನಮಸ್ಕಾರ ಮಾಡ್ತೀನಿ. ನೀನ್ ನನ್ನ ಆಸೆನ ಪೂರ್ತಿ ಮಾಡ್ದೆ. ನನ್ನ ಮಗಳು ಜೀವನನ ನೀನು ಬಂಗಾರ ಮಾಡ್ಬಿಟ್ಟೆ. ನಿನಗೆ 101 ಸರಿ ನಮಸ್ಕಾರ ಭಗವಂತ. ಕೊನೆಗೂ ನೇಹಾಳ ಮದ್ವೆ ಆಯ್ತು. ಈಗ ಅವಳು ತನ್ನ ಹೊಸ ರೂಪದಿಂದ ಹೊಸ ಜೀವನನ ಶುರು ಮಾಡಿದ್ಲು.